ಯಾವ ನೋಡ್ಕೊಂಡ್ರೆ ಈ ಥರ ಇದಾಗೈತೆ ಅಂತ ಗೊತ್ತಾಗಿದೆ ನಿಮ್ಗೆ? ನಿನ್ನೆ ಸಾಯಂಕಾಲ ನೋಡ್ಕೊಂಡು ಸರ್, ಬಿರುಗಾಳಿ ಸಹಿತ ಮಳೆ ಸ್ಟಾರ್ಟ್ ಆಯಿತು. ಆವಿನ ಕಲ್ಲು ವಿಪರೀತ ಸೋರಿ ಈ ರೀತಿ ನಮಗೆ ನಷ್ಟ ಆಗಿದೆ ಪಪ್ಪಾಯಿ ಬೆಳೆ. ಈಗ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಇದಕ್ಕೆ? ಒಂದು 5 ರಿಂದ 6 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ ಸರ್. ಸುಮಾರು 7 ಎಕರೆ ಏನು ಆದಾಯ ನಿರೀಕ್ಷೆ ಮಾಡ್ತಿದ್ರಿ? ಆದಾಯ ನಾವು ಒಳ್ಳೆ ಆದಾಯ ಬೆಳಿಬೇಕು ಅಂತ ನಿರೀಕ್ಷೆ ಮಾಡಿದ್ವಿ ಸರ್. ಹಿಂಗೆ ಪ್ರಕೃತಿ ವಿಕೋಪದಲ್ಲಿ ಈ ರೀತಿ ಆಗಿದೆ. ದಯವಿಟ್ಟು ಸರ್ಕಾರ ಇತ್ತಗಡೆ ಗಮನ ಹರಿಸಿ ಸಂಬಂಧಪಟ್ಟ ಇಲಾಖೆಯರು ನಮಗೆ ಪರಿಹಾರ ಒದಗಿಸಿಕೊಡಬೇಕು. ಸಾಯಂಕಾಲ ಆಗಿರೋದಾ? ನಿನ್ನೆ ಸಾಯಂಕಾಲ ಆಗಿರೋದು ಸರ್. ಎಷ್ಟು ಎಕರೆಗೆ ಮಾಡಿದ್ರಿ ಅಂತ ಹೇಳಿದ್ರಿ? 7 ಎಕರೆಯಲ್ಲಿ ಇದೆ ಸರ್ ಪಪ್ಪಾಯಿ ಬೆಳೆ. ಕ್ರಾಪ್ ಇದೊಂದು ಕ್ರಾಪ್? ಅದೊಂದು ಕ್ರಾಪ್. ಅದಾಲೆ ಪಪ್ಪಾಯಿ ಬೆಳೆ ಕೀಳ್ತಾ ಇದ್ದೀವಿ. ಇದು ಹೂವು ಪೀಚು ಕಟ್ತಾ ಇದ್ದೀವಿ ಸರ್. ಎಷ್ಟು ದಿನ ಆಗಿತ್ತು ನಾಟಿ ಮಾಡಿ? ನಾಟಿ ಮಾಡಿ ಅಲ್ಲಿ 4-5 ತಿಂಗಳಾಗಿದೆ ಸರ್. ಹೌದಾ? 5 ತಿಂಗಳಾಗಿದೆ ಸರ್. ಕಂಪ್ಲೀಟ್ ಆಗಿದ್ದು ಇದು ಮಾಡಿದ್ರೆ ಇದು ಚಿಗುರೋದು ಆ ಥರ ಬರಲ್ವಾ? ಏನು ಸಹ ಈ ಪಾಟಿ ಹಾನಿ ಆಗಿರೋದು ಚಿಗುರುತಿ ಎಂಬುದು ಹೇಳೋಕ್ಕಾಗಲ್ಲ. ಈ ಪಾಟಿ ನೋಡು ಎಲ್ಲ ಕಟ್ಟಾಗಿಬಿಟ್ಟಿದೆ. ಗಿಡ ಎಲ್ಲ ಬಿದ್ದುಬಿಟ್ಟಾವೆ. ಈ ರೀತಿ ಹಾನಿಯಾಗಿದೆ. ಸರ್ಕಾರಕ್ಕೆ ಏನು ಕೇಳೋ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಇಷ್ಟೇ ಸರ್, ನಮಗೆ ಪರಿಹಾರನ ನಾವು 4 ರಿಂದ 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ 7 ಎಕರೆಯಲ್ಲಿ. ಸುಮಾರು ಪರಿಹಾರ ಒದಗಿಸಿಕೊಡಬೇಕು ಸಂಬಂಧಪಟ್ಟ ಇಲಾಖೆಯರು. ನೀವು ಯಾವ ನೋಡ್ಕೊಂಡ್ರೆ ಈ ಥರ ಇದಾಗೈತೆ ಅಂತ ಗೊತ್ತಾಗಿದೆ ನಿಮ್ಗೆ? ನಿನ್ನೆ ಸಾಯಂಕಾಲ ನೋಡ್ಕೊಂಡು ಸರ್, ಬಿರುಗಾಳಿ ಸಹಿತ ಮಳೆ ಸ್ಟಾರ್ಟ್ ಆಯಿತು. ಆವಿನ ಕಲ್ಲು ವಿಪರೀತ ಸೋರಿ ಈ ರೀತಿ ನಮಗೆ ನಷ್ಟ ಆಗಿದೆ ಪಪ್ಪಾಯಿ ಬೆಳೆ. ಈಗ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಇದಕ್ಕೆ? ಒಂದು 5 ರಿಂದ 6 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ ಸರ್. ಸುಮಾರು 7 ಎಕರೆ. ಏನು ಆದಾಯ ನಿರೀಕ್ಷೆ ಮಾಡ್ತಿದ್ರಿ? ಆದಾಯ ನಾವು ಒಳ್ಳೆ ಆದಾಯ ಬೆಳಿಬೇಕು ಅಂತ ನಿರೀಕ್ಷೆ ಮಾಡಿದ್ವಿ ಸರ್. ಹಿಂಗೆ ಪ್ರಕೃತಿ ವಿಕೋಪದಲ್ಲಿ ಈ ರೀತಿ ಆಗಿದೆ. ದಯವಿಟ್ಟು ಸರ್ಕಾರ ಇತ್ತಗಡೆ ಗಮನ ಹರಿಸಿ ಸಂಬಂಧಪಟ್ಟ ಇಲಾಖೆಯರು ನಮಗೆ ಪರಿಹಾರ ಒದಗಿಸಿಕೊಡಬೇಕು. ಸಾಯಂಕಾಲ ಆಗಿರೋದಾ? ನಿನ್ನೆ ಸಾಯಂಕಾಲ ಆಗಿರೋದು ಸರ್. ಎಷ್ಟು ಎಕರೆಗೆ ಮಾಡಿದ್ರಿ ಅಂತ ಹೇಳಿದ್ರಿ? 7 ಎಕರೆಯಲ್ಲಿ ಇದೆ ಸರ್ ಪಪ್ಪಾಯಿ ಬೆಳೆ. ಕ್ರಾಪ್ ಇದೊಂದು ಕ್ರಾಪ್? ಅದೊಂದು ಕ್ರಾಪ್. ಅದಾಲೆ ಪಪ್ಪಾಯಿ ಬೆಳೆ ಕೀಳ್ತಾ ಇದ್ದೀವಿ. ಇದು ಹೂವು ಪೀಚು ಕಟ್ತಾ ಇದ್ದೀವಿ ಸರ್. ಎಷ್ಟು ದಿನ ಆಗಿತ್ತು ನಾಟಿ ಮಾಡಿ? ನಾಟಿ ಮಾಡಿ ಅಲ್ಲಿ 4-5 ತಿಂಗಳಾಗಿದೆ ಸರ್. ಹೌದಾ? 5 ತಿಂಗಳಾಗಿದೆ ಸರ್. ಕಂಪ್ಲೀಟ್ ಆಗಿದ್ದು ಇದು ಮಾಡಿದ್ರೆ ಇದು ಚಿಗುರೋದು ಆ ಥರ ಬರಲ್ವಾ? ಏನು ಸಹ ಈ ಪಾಟಿ ಹಾನಿ ಆಗಿರೋದು ಚಿಗುರುತಿ ಎಂಬುದು ಹೇಳೋಕ್ಕಾಗಲ್ಲ. ಈ ಪಾಟಿ ನೋಡು ಎಲ್ಲ ಕಟ್ಟಾಗಿಬಿಟ್ಟಿದೆ. ಗಿಡ ಎಲ್ಲ ಬಿದ್ದುಬಿಟ್ಟಾವೆ. ಈ ರೀತಿ ಹಾನಿಯಾಗಿದೆ. ಸರ್ಕಾರಕ್ಕೆ ಏನು ಕೇಳೋ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಇಷ್ಟೇ ಸರ್, ನಮಗೆ ಪರಿಹಾರನ ನಾವು 4 ರಿಂದ 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ 7 ಎಕರೆಯಲ್ಲಿ. ಸುಮಾರು ಪರಿಹಾರ ಒದಗಿಸಿಕೊಡಬೇಕು ಸಂಬಂಧಪಟ್ಟ ಇಲಾಖೆಯರು.